ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಗೌರಿ ಕಲ್ಯಾಣ ಸೀರಿಯಲ್. ಗೌರಿ ಮತ್ತು ವಿವೇಕ್ ನಡುವೆ ಚೀಟಿ ಯುದ್ಧ. ಗೌರಿ ಮತ್ತು ವಿವೇಕ್ ನಡುವೆ ವಿಚಿತ್ರ ಜಟಾಪಟಿ ನಡೆಯಲಿದೆ. ವಿವೇಕ್ ಬೆಳಿಗ್ಗೆ 5 ಗಂಟೆ ಕಾನ್ಫರೆನ್ಸ್ ಕಾಲಿದ್ದು ತನ್ನನ್ನು ಎದ್ದೇಳಿಸುವಂತೆ ಗೌರಿಗೆ ಚೀಟಿ ಬರೆದು ಕೊಟ್ಟು ಹೋಗ್ತಾನೆ. ಇದನ್ನು ನೋಡಿದ ಗೌರಿ, ಈ ಮನೆಯಲ್ಲಿ ಯಾರೂ ನನ್ನ ಜೊತೆ ಮಾತನಾಡಲ್ಲ, ಆದರೆ ಕೆಲಸಕ್ಕೆ ಮಾತ್ರ ಈ ಗೌರಿನೇ ಬೇಕು. ಒಂದೇ ಮನೆಯಲ್ಲಿದ್ದು ಗೋಡೆ ಮೇಲಷ್ಟೇ ಮಾತುಕತೆ ನಡೆಸೋ ಸ್ಥಿತಿ ಬಂದಿದೆಯಲ್ಲ ಅಂತ ತನಗೆ ತಾನೇ ನಗ್ತಾ ಮಾತಾಡಿಕೊಳ್ತಾ ಇರ್ತಾಳೆ. ಇದನ್ನು ನೋಡಿ ವಿವೇಕ್ಗೆ ಮತ್ತೆ ಕೋಪ ಬಂದು, ನಿನ್ನ ತಲೆಹರಟೆ ಮಾತೆಲ್ಲ ಕೇಳೋಕೆ ಆಗಲ್ಲ, ಹೇಳಿದಷ್ಟೇ ಮಾಡು ಅಂತ ಇನ್ನೊಂದು ಚೀಟಿ ಬರಿತಾನೆ. ಆದರೆ ಗೋಡೆ ತುಂಬ ಆಲ್ರೆಡಿ ಚೀಟಿಗಳೇ ತುಂಬಿದ್ದರಿಂದ ಕಾಣೋದು ಕಾಣದೆ ಆ ಚೀಟಿಗಳನ್ನು ಗೌರಿ ಹಣೆಗೆ ಅಂಟಿಸಿ ಹೊರಟು ಹೋಗ್ತಾನೆ. ಗೌರಿ ಅದನ್ನು ಓದಿ ಜೋರಾಗಿ ನಗ್ತಾಳೆ. ಮೋನಿಕಾಳ ಸುಳ್ಳಿನ ಕಟ್ಟು ಮತ್ತು ಡಾಕ್ಟರ್ ಫ್ರೆಂಡ್. ಇನ್ನೊಂದೆಡೆ ಮೋನಿಕಾಗೆ ತಾನು ನಿಜವಾಗಿಯೂ ಪ್ರೆಗ್ನೆಂಟ್ ಆಗಿಲ್ಲವಲ್ಲ ಎಂಬ ಆತಂಕ ಶುರುವಾಗಿದೆ. ಈ ತಿಂಗಳ ಪ್ರೆಗ್ನೆನ್ಸಿ ಕಿಟ್ ಪರೀಕ್ಷೆಯಲ್ಲೂ ನೆಗೆಟಿವ್ ಬಂದಿದ್ದು ಅವಳಿಗೆ ಫುಲ್ ಭಯ ಮತ್ತು ಕೋಪ ಬರುತ್ತೆ. 3 ತಿಂಗಳಲ್ಲಿ ಹೊಟ್ಟೆ ಕಾಣಿಸದಿದ್ದರೆ ಮನೆಯವರಿಗೆ ಅನುಮಾನ ಬಂದು ನನ್ನನ್ನು ಆಚೆ ಹಾಕ್ತಾರೆ ಅಂತ ಗಾಬರಿಯಾಗಿ ತನ್ನ ಡಾಕ್ಟರ್ ಫ್ರೆಂಡ್ಗೆ ಕಾಲ್ ಮಾಡ್ತಾಳೆ. ಡಾಕ್ಟರ್, ನಿಂಗೆ ಹೊಟ್ಟೆ ಕಾಣಿಸಬೇಕು ಅಂದರೆ ಒಂದು ನಿನ್ನ ಗಂಡನ ಜೊತೆ ಇಂಟಿಮೇಟ್ ಆಗಬೇಕು, ಇಲ್ಲಾಂದರೆ ಬೇರೆ ಏನಾದರೂ ದಾರಿ ಹುಡುಕಬೇಕು ಅಂತ ಸಲಹೆ ಕೊಡ್ತಾರೆ. ಗಂಡನ ಜೊತೆ ಒಂದಾಗೋಕೆ ಟೈಮ್ ಇಲ್ಲದ ಕಾರಣ ಮೋನಿಕಾಗೆ ಒಂದು ಉಪಾಯ ಹೊಳೆಯುತ್ತೆ. ಚೆನ್ನಾಗಿ ತಿಂದು ಬೊಜ್ಜು ಬೆಳೆಸಿಕೊಂಡರೆ ಮನೆಯವರು ಅದನ್ನೇ ಪ್ರೆಗ್ನೆನ್ಸಿ ಅಂತ ನಂಬ್ತಾರೆ ಅಂದುಕೊಳ್ತಾಳೆ. ಚಂಚಲಾಗೆ ಗೌರಿ ಕೊಟ್ಟ ಸಖತ್ ಟಾಂಗ್. ಇದೇ ಸಮಯದಲ್ಲಿ ಗೌರಿಗೆ ಬುದ್ಧಿ ಹೇಳಲು ಬಂದ ಚಂಚಲಾಗೆ ಗೌರಿ ತಕ್ಕ ತಿರುಗೇಟು ನೀಡ್ತಾಳೆ. ನೀನು ಅತ್ತೆ ಮಾತು ಕೇಳಿ ಕೆಲಸದಾಳಾಗಿ ಇರು, ಇಲ್ಲ ಗಂಟು ಮೂಟೆ ಕಟ್ಕೊಂಡು ಈ ಮನೆ ಬಿಟ್ಟು ಹೋಗು ಅಂತ ಚಂಚಲ ಹೆದರಿಸಿದಾಗ ಗೌರಿ ಧೈರ್ಯವಾಗಿ, ನನಗೆ ಸಹನೆ ಇದೆ, ಮನೆಯವರ ಮನಸ್ಸು ಗೆಲ್ಲೋದು ನನಗೆ ಚೆನ್ನಾಗಿ ಗೊತ್ತು, ನೀವು ಈ ಮನೆ ಮಗಳು ಅಂತ ಬೀಗಬೇಡಿ, ನಾನು ಈ ಮನೆ ಸೊಸೆ, ಒಂದು ವೇಳೆ ನೀವು ನನ್ನ ಜೊತೆ ಮಾತನಾಡ್ತಿರೋದು ಅತ್ತೆಗೆ ಗೊತ್ತಾದರೆ ಮೊದಲು ಗಂಟು ಮುಟ್ಟು ಕಟ್ಕೊಂಡು ಆಚೆ ಹೋಗೋಕು ನೀವೇ ಅಂತ ಶಾರ್ಪಾಗಿ ವಾರ್ನ್ ಮಾಡ್ತಾಳೆ. ಇದರಿಂದಾಗಿ ಚಂಚಲ ಮುಖ ಸಣ್ಣದಾಗುತ್ತೆ. ರಾತ್ರಿ ಬಕಾಸುರನಂತೆ ತಿಂದ ಮೋನಿಕಾ. ರಾತ್ರಿ ಎಲ್ಲರೂ ನಿದ್ರಿಸುತ್ತಿರುವಾಗ ಮೋನಿಕಾ ಆರ್ಡರ್ ಮಾಡಿದ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈಡ್ ರೈಸ್ಗಳು ಬಕಾಸುರನಂತೆ ಗಪಗಪ ತಿನ್ನಲು ಶುರು ಮಾಡ್ತಾಳೆ. ನೀರು ಕುಡಿಯಲು ಬಂದ ಆಶಾ ಇದನ್ನು ನೋಡಿ ಶಾಕ್ ಆಗ್ತಾಳೆ. ಡಯಟ್ ಯೋಗ ಅನ್ನೋವಳು ಇಷ್ಟೊಂದು ಬಿರಿಯಾನಿ ತಿಂತಿದ್ದಾಳಲ್ಲ, ಹೊಟ್ಟೆಯಲ್ಲಿರೋ ಮಗುವಿಗೆ ಜಾಗನೇ ಉಳಿಯಲಿಲ್ವಲ್ಲ ಅಂತ ಬೈದು ಹೋಗ್ತಾಳೆ. ಇತ್ತ ಗೌರಿ ಬೆಳಿಗ್ಗೆ 5 ಗಂಟೆಗೆ ವಿವೇಕ್ನನ್ನು ಎದ್ದೇಳಿಸಲು ಸಿದ್ಧಳಾಗ್ತಾಳೆ. ಗೌರಿ ತನ್ನ ಮೇಲಿರೋ ಬಹಿಷ್ಕಾರನ್ನು ಹೇಗೆ ಮೆಟ್ಟಿ ನಿಲ್ತಾಳೆ, ಮೋನಿಕಾಳ ಈ ದೊಡ್ಡ ಸುಳ್ಳು ಕಡೆಗೂ ಬಯಲಾಗುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಇವೆಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.